ಬೆಳೆಯುವಂಥ ಸ್ಥಿತಿಗಳು ಅದಾವು ಇಲ್ಲೋ ಅನ್ನೋಕ್ಕಿಂತ ಇಲ್ಲಂದ್ರೂ ಅಡ್ಡಿ ಇಲ್ಲ. ಯಾಕಂದ್ರೆ 34 PSUಗಳನ್ನು ಇವುಗಳನ್ನೆಲ್ಲ ಪ್ರೈವೇಟ್ದವ್ರು ಕೊಟ್ಟು ಕುಳಿತಿದ್ದಾರೆ. ಅವರು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾರಿಲ್ಲ. ಭಾಳ ಅಂದರೆ ವರ್ಷಕ್ಕೂ ಹೆಚ್ಚು ಕಡಿಮೆ 1-2-3 ಲಕ್ಷ ಉದ್ಯೋಗ ಕೊಡ್ಬೋದು. ಆದರೆ ಕೋಟಿಗಳಲ್ಲಿ ನಿರುದ್ಯೋಗಗಳಿದ್ದಾರೆ. ಅವ್ರಿಗೆ ದಾರಿ ತೋರಿಸುವಂಥವ್ರು ಒಬ್ಬರೇ ಏನಿದ್ದಾರಪ್ಪ ಅಂದ್ರೆ ಅಂಬೇಡ್ಕರ್ ಅವರು. ಆದರೆ ಅವ್ರನ್ನ ಪಾಲನೆ ಮಾಡ್ತಾಯಿಲ್ಲ. ಅದಕ್ಕೆ ಅಂಬೇಡ್ಕರ್ ಭಾಳ ನೋವಿನಿಂದ ಹೇಳಿದ್ರು. ಬದುಕಿನ ತುಂಬ ಪಾಪ ನೋವನ್ನು ಅನುಭವಿಸಿದ್ರು ಅವರು. ಅವ್ರ ನೋವುಗಳನ್ನ ನೆನಪಿಸ್ಕೊಂಡ್ರೆ ಇವತ್ತಿನ ಯಾವ ವ್ಯಕ್ತಿನೂ ಯಾವ ನಾಯಕನೂ ಅವ್ರ ಸಮ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹೋರಾಟದಿಂದಾಗಿ ಅದೇ ಕಾಲಕ್ಕೆ ನಮ್ಮ ಜನರನ್ನು ಉಳಿಸೋ ಜೊತೆಗೆ ಎಲ್ಲ ಬಹುಸಂಖ್ಯಾತ ಬಡವರು ಎಲ್ಲರೂ ಕಲೀಲಿ, ಎಲ್ಲರಿಗೂ ಆರೋಗ್ಯ ಸಿಗಲಿ ಅನ್ನೋಂಥ ಮನೋವೃತ್ತಿ ಅವ್ರದ್ದಿತ್ತು. ಅದನ್ನು ಪಾಲಿಸಲು ನಾವು ನಿಜವಾಗಿಯೂ ಅಂಬೇಡ್ಕರ್ ಅವರ ತತ್ವಗಳನ್ನು ಪಾಲಿಸಂಗೆ ಸುಮ್ಮನೆ ಇವತ್ತು ದಿವಸ ಬಂದಾಗ ಏನೋ ಫೋಟೋ ಹಾಕಿಸ್ಕೊಂಡು ಫ್ರಂಟ್ ಪೇಜ್ ಮೇಲೆ ಅಡ್ವರ್ಟೈಸ್ ಕೊಡ್ಕೊಂಡ್ರೆ ಇವರ್ಯಾರು ಅಂಬೇಡ್ಕರ್ ಅವರ ಫಾಲೋವರ್ಸ್ ಆಗುವುದಿಲ್ಲ ಅನ್ನೋದು ಅಷ್ಟು ಸತ್ಯದ. ಎಲ್ಲಿವರೆಗೆ ಶಿಕ್ಷಣಕ್ಕೆ 15-20% ತಮ್ಮ ಬಜೆಟ್ದಲ್ಲಿ ದುಡ್ಡನ್ನು ತೆಗೆದಿಟ್ಟು ಪ್ರತಿ ಮಗುವು ಕಲಿಯುವಂಥ ವ್ಯವಸ್ಥೆ ಮಾಡೋದಿಲ್ವೋ, ಪ್ರತಿ ಮಗುವಿಗೂ ಹೈಯರ್ ಶಿಕ್ಷಣ ಅಥವಾ ಅದು ಬಯಸುವಂಥ ಶಿಕ್ಷಣ ಸಿಗುವಂಥದ್ದಾಗುವುದಿಲ್ವೋ, ಅಲ್ಲಿವರೆಗೆ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದು ಆರ್ಥಿಕ ಸಮಾನತೆ. ಅಗ್ರಿಕಲ್ಚರ್ ಮಿನಿಮಮ್ ಪ್ರೈಸ್ ಸೆಟ್ ಮಾಡೋ ಜೊತೆಗೆ ಪ್ರತಿ SC ST ಕುಟುಂಬಗಳಿಗೆ, ಅಸ್ಪೃಶ್ಯ ಕುಟುಂಬಗಳಿಗೆ ಒಂದಿಷ್ಟು ಭೂಮಿಯನ್ನು ಕೊಟ್ಟರೆ ಇನ್ನೂ ಇಂಪ್ರೂವ್ ಆಗೋ ಸಾಧ್ಯದ ಆರ್ಥಿಕವಾಗಿ. ಯಾಕೆಂದರೆ ಕೈಗಾರಿಕೆಗಳು ಮಾಡೋ ಶಕ್ತಿ ಇವತ್ತು ಯಾವ ನಮ್ಮ ದಲಿತ ಬಂಧುಗಳಲ್ಲಿ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಇದು ತಿಳ್ಕೊಬೇಕಾಗಿದೆ. ಸುಮ್ಮನೆ ನಾವು ಆ ಪರ್ಸೆಂಟೇಜ್ ಇರ್ತೀವಿ, ಇವು ಕೊಟ್ಟಿದ್ದೀವಿ, ಯಾರು ಬರ್ತಾಯಿಲ್ಲ ಮಾಡ್ತಾಯಿಲ್ಲ ತಮ್ಮೊಳಗಿದಂಥ ಬೆಳೆದು ನಿಂತಹ SC ST ಜನರಿಗೆ ದುಡ್ಡಿನ ಒದಗಿಸಿ ಅವರು ಉದ್ಧಾರ ಆಗುವಂಥ ಕೆಲಸ ಆಗೋಗಿದ್ಲು. ಪ್ರತಿಯೊಬ್ಬ ಶಿಕ್ಷಣ ಕೊಟ್ಟರೆ ನಿಶ್ಚಿತವಾಗಿ ಶಿಕ್ಷಣ ಅವ್ರನ್ನ ದೊಡ್ಡವ್ರನ್ನ ಮಾಡ್ತದೆ ಅನ್ನೋದು ಅಷ್ಟೇ ಸತ್ಯ. ಅಂಬೇಡ್ಕರ್ ಅವರು ನಾವು ನಿಜವಾಗಿಯೂ ನಮನ ಸಲ್ಲಿಸೋದು ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಮಗು ಶಿಕ್ಷಣ ಪೂರ್ಣ ಆಗಬೇಕು, ಅಪ್ ಟು ಹೈಯರ್ ಎಜುಕೇಷನ್. ಎರಡನೇದಾಗಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯದ ಭಾಗ್ಯ ಸಿಗಬೇಕು. ಮೂರನೇದು ಏನಪ್ಪ ಅಂದ್ರೆ ಆರ್ಥಿಕವಾಗಿ ಅವ್ರು ಭದ್ರ ಆಗೋ ಸಲುವಾಗಿ ರೈತರಲ್ಲೂ ಅನೇಕ ಶೂದ್ರರಿದ್ದಾರೆ. ಅವರಿಗೆಲ್ಲ ಏನಪ್ಪ ಅಂದ್ರೆ ಮಿನಿಮಮ್ ಪ್ರೈಸ್ ರೈಟ್ ಕೊಟ್ರೆ, ಅದಕ್ಕೆ ಸಪೋರ್ಟ್ ಕೊಟ್ಟರೆ ನಿಶ್ಚಿತವಾಗಿಯೂ ಆರ್ಥಿಕವಾಗಿ ಬಲಿಷ್ಠರಾಗ್ತಾರೆ. ಮತ್ತು ಶಿಕ್ಷಣ ಕೊಡೋದ್ರಿಂದ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ದೃಷ್ಟಿಯಿಂದ ಎತ್ತರ ಸ್ಥಾನಕ್ಕೆ ಬರ್ತಾರೆ ಅನ್ನೋದನ್ನು ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಮೋದಿಯವರು, ಇನ್ನುಳಿದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಂಡ್ರೆ ನಾವು ನಿಜವಾದ ನಮನವನ್ನು ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರು ಸಲ್ಲಿಸಂಗೆ ಆಗ್ತದೆ ಅಂತ ಹೇಳ್ತಾ ನಾನು ಹೆಸರು ಕೆಲವು ಮಾತುಗಳನ್ನು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.